ಮಮಕಾರ ಹೌದು ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದ್ರಿಪ್ಪ ಹೆಂಡತಿ ನಕ್ಕರೆ ಚಮತ್ಕಾರ ಹೆಂಡತಿ ನಕ್ಕರೆ ಗೊಡ್ಡ ಕಾರ ಏ ಕುಡಿ ಹೌದ್ರಿಪ್ಪ ಅಟ್ಟು ಹೆಂಡತಿ ಮೇಲೆ ಸಿಟ್ಟು ಯಾನು ಅದು ಕಂಡಪಟ್ಟಿ ಸಿಟ್ಟದ್ರಿಪ್ಪ ನಾನು ಹೆಂಡತಿ ಮೇಲೆ ಹಿಂಗ ಹೆಂಡತಿ ನಕ್ಕರೆ ಚಮತ್ಕಾರ ಹೌದು ಗುರು ನಕ್ಕರೆ ಜ್ಞಾನತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂಘದ ಭಕ್ತಿಗೆ ನಮಸ್ಕಾರ. ಭಕ್ತಿ ತಮ್ಮ ಈಗಾಗಲೇ ವಿಷಯ ಅಚ್ಚ ಕಡೆ ನನ್ನ ಪ್ರೀತಿಯ ಅಣ್ಣನ ಬಳಗದವರು ಸೊನ್ನದ ಮಾಸ್ತರ್ ಒಳಗಿರ್ತಕ್ಕಂಥವ್ರು ಏನು ಹೇಳಿದ್ರು ಎಲ್ಲ ಕೂನದ್ರಿಪ್ಪ. ನಾಮ ಮತ್ತು ನೇಮ. ನಾಮ ವಿಷಯ ನಾನು ಹಿಡಿದೀನಿ, ನೇಮದ ಪಾಲ ಅನ್ನಗೆ ಬಿಟ್ಟಿನಿ. ಹೌದ್ರಿಪ್ಪ. ಅನ್ನ ಹೇಳಿದ ಏನಂತ ಹೇಳಿದ್ರಿಪ್ಪ ಅಣ್ಣ? ಆ ಜಗತ್ತವನ್ನ ಬ್ರಹ್ಮಾಂಡವನ್ನ ಪರಮಾತ್ಮ ಹುಟ್ಟಿಸಿದಾನ. ಪರಮಾತ್ಮ ಜಗತ್ತು ಹುಡ್ಸ್ಯಾನ, ಬ್ರಹ್ಮಾಂಡ ಹುಡ್ಸ್ಯಾನ. ಕರೆ ಇದಕ್ಕೆ ಹೆಸರೇ ಇಟ್ಟಿಲ್ಲ. ಹೌದು ಹೌದಿಲ್ಲ? ಇಲ್ಲೇ ಒಂದು ಮಾತು ಬರ್ತದಣ್ಣ. ಏನ್ರಿಪ್ಪ ಅದು ಮಾತ? ಅಂಧಕಾರ ದುಂಧಕಾರ ನೀರು ನಿರಂಕಾರದೊಳಗ ಏನೇನು ಇದ್ದಿದ್ದಿಲ್ಲ. ಹೌದು ಭಗವಾನ್ ಸದಾಶಿವ ಮಾತ್ರ ಇದ್ರ ಭಗವಾನ್ ಸದಾಶಿವ. ಹೌದ್ರಿಪ್ಪ. ಇವ ನಿರಾಕಾರ ರೂಪದಾಗ ಇದ್ದ ಕರೆ ಎಲ್ಲ ಇವನ ಆಜ್ಞೆದಿಂದನೇ ನಡೀತಿತ್ತು, ಇವನ ಸೂತ್ರದಿಂದನೇ ನಡೀತಿತ್ತು. ಹೌದು ಆ ಸಂದರ್ಭದೊಳಗ ಋಷಿ ಮುನಿಗಳು ಮತ್ತು ವಿದ್ವಾನರು ಕೂಡ್ಕೊಂಡು ಆ ಭಗವಾನ್ ಸದಾಶಿವಗ ಈಶ್ವರ 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 ಅಂತೇಳಿ ನಾಮ ಇಟ್ಟಾರೋ ಎನ್ನ ಅಲ್ಲಿ ನಾಮ ಇಟ್ಟಾರ. ಮೊದಲು ತಿಳ್ಕೋ ವಿಷಯ. ಹೌದು ನಾಮ ಯಾವಾಗ ಇಟ್ರು ಆ ಈಶ್ವರನ ನಾಮವನ್ನ ಜಪ ಮಾಡ್ಬೇಕು ತಿಳ್ಕೊಂಡು ನೀರ ನಿರಂಕಾರದಾಗ ಓಂ ಹುಟ್ಟುಕೊಂಡದ. ಅದೇ ಓಮದಿಂದ ಓಂ ನಮ ಶಿವ ಎನ್ನುವಂತ ಶಬ್ದ ಹುಟ್ಟುಕೊಂತು. ಅದೇ ಈಶ್ವರನ ನಾಮ ಉಳಿತಿ ಮುಂದೆ ಮಾನವ ಜನ್ಮಕ್ಕ ಅದ ನಾಮ ಎಲ್ಲರೂ ಬಾಯಿಯೊಳಗೆ ಉಳ್ಕೊಂಡು ಆ ಪಾಪದ ಗಂಟ ನಾಶ ಆಗಬೇಕಾರ ಓಂ ನಮ ಶಿವ ಎನ್ನುವಂತ ನಾಮ ಎಲ್ಲರೂ ಬಾಯಿಯೊಳಗೆ ಬರ್ತದೆ, ಎಲ್ಲರೂ ಬಾಯಿಯೊಳಗೆ ಬರ್ತದೆ. ಹೌದ್ರಿಪ್ಪ. ಹೌದಿಲ್ಲ? ಅಣ್ಣ ಹೇಳ್ತಾನ ಏನಂತ ಹೇಳ್ತಾನ್ರಿಪ್ಪ ಅಣ್ಣ? ಪರಮಾತ್ಮ ಜಗತ್ತು ಹುಡಿಸಿದ ಕರೆ ಹೆಸರೇ ಇಡ್ಲಿಲ್ಲ. ಹೌದು ಅಣ್ಣ. ತಾಯಾಗಿರ್ತಕ್ಕಂಥಕ್ಕಿ ನಮಗ ನಿಮಗ ಜನ್ಮ ಕೊಟ್ಟಾಳ. ಹೌದ್ರಿಪ್ಪ. ಇದನ್ನ ತಿಳ್ಕೋಬೇಕಾಗ್ಯದ ಮೊದಲ ವಿಷಯ. ಹೌದು ತಾಯಾಗಿರ್ತಕ್ಕಂಥಕ್ಕಿ ನಮಗ ನಿಮಗ ಜನ್ಮ ಕೊಟ್ಟಾಳ, ಧರಣಿಗೆ ಬಿಟ್ಟಾಳ. ಧರಣಿಗೆ ಬಿಟ್ಟಾಳ. ಕರೆ ತಾಯಿ ಹೆಸರು ಬರೀತದನ ಅಲ್ಲಿ ಇಲ್ಲ. ಶಾಲೆಯೊಳಗೆ ಯಾರ ಹೆಸರು ಬರೀತೀವಿ? ತಂದೆ ಹೆಸರು ಬರೀತೀವಿ, ತಂದೆ ಹೆಸರು ಬರೀತೀವಿ. ಹೌದಿಲ್ಲ? ಇವತ್ತು ನಾವು ಒಂದು ಸಾಹಿತ್ಯ ಮಾಡಿದಪ್ಪ ಅಂದ್ರ ಹೆಸರು ನಮ್ಮದೇ ಹಾಕೋತೀವಿ ಕೆಳಗ. ಹೌದು ಒಂದು ಆರ್ಟಿಸ್ಟ್ ಗಾರಾಗಿರ್ತಕ್ಕಂಥ ಒಂದು ಚಿತ್ರ ತೆಗೆದಪ್ಪ ಅಂದ್ರ ಆರ್ಟ್ ಬೈ ಅಂತ ತನ್ನ ಹೆಸರು ಹಾಕೋತಾನ. ಹೌದು ಆದ್ರ ತಾಯಿಯಾಗಿರ್ತಕ್ಕಂಥಕ್ಕೆ ಮಗುವಿಗೆ ಜನ್ಮ ಕೊಟ್ಟಾಳ ಕರೆ, ಜಗತ್ತು ತೋರ್ಸಾಳ ಕರೆ ಹೆಸರು ಇಟ್ಕೊಂಡ್ಲನಾಕಿ ಇಲ್ಲ. ನಾನೇ ಕೊಟ್ಟನಂತ ಹೆಸರು ಇಟ್ಲನಲ್ಲಿ ಇಲ್ಲ. ಅದರಂತೆ ಪರಮಾತ್ಮ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನು ಹುಟ್ಟಿಸ್ಯಾನ. ಹೌದು ತಾಯಿ ಹೆಂಗ ಹೆಸರು ಇಟ್ಕೊಂಡಿಲ್ಲ ಶಾಲೆಯೊಳಗ, ಹೆಂಗ ಹೆಸರು ಇಟ್ಕೊಂಡಿಲ್ರಿ? ಎಲ್ಲಾದ್ರ ತಂದೆ ಹೆಸರು ಪಾತ್ರ ಮುಖ್ಯದ, ತಾಯಿ ಪಾತ್ರ ಮುಖ್ಯ ಅಲ್ಲ. ಇಲ್ಲ ಹೆಂಗ ತಾಯಿ ಇಟ್ಟುಕೊಂಡಿಲ್ಲ ಅದರಂತೆ ಪರಮಾತ್ಮ ಪ್ರತಿಯೊಬ್ಬರು ಅಂತರಾತ್ಮದಲ್ಲಿ ಅದಾನ, ಅಂತರಾತ್ಮದಲ್ಲಿ ಇದಾನ. ಹೌದು ಹೆಸರು ಇಟ್ಟುಕೊಳ್ಳೋ ಕೊಳೆ ಮೀನದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ನಿನ್ನ ಮಾತಿಗೆ ಇಲ್ಲಿ ಮಾತು ಬರ್ತದ. ಇನ್ನೊಂದು ಮಾತು ಅನ್ನ ಮಾತಾಡಿದ. ಏನ್ ಮಾತಾಡಿದ್ರಿಪ್ಪ? ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕದೊಳಗ ಮುಗುಳು ಕೂಡ ಎಲ್ಲಾ ಲಿಂಗ ಮಹಾರಾಜರಾಗಿ ಮೆರಿಬೇಕಾರ ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡ್ಕೊಂಡ ನೇಮ ನಿತ್ಯದಿಂದ ನಡೆದ ಅಂತೇಳಿ ಬಹಳ ಚಂದ ನಮ್ಮ ಅಣ್ಣ ಮಾತಾಡಿದ್ರಿಪ್ಪ. ಏ ಹೊಚ್ಚಯ್ಯನ್ನ ಅಲ್ಲಿ ಎಲ್ಲ ಮಾತು ಅಲ್ಲಿಲ್ಲ. ಅದೇ ಯಲ್ಲಪ್ಪ ಮಹಾರಾಜರ ಮೊದಲ ಹಿಂದಿನ ಕತಿ ಭಾಗ ತಗೋಯಣ್ಣ. ಎಲ್ಲಾ ಲಿಂಗ ಮಹಾರಾಜರಿಗೆ ನೇಮ ನಿತ್ಯಗಳು ಯಾವಾಗ ಬಂದು ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡ್ಕೊಂಡು ಗುರುಬೋಧನೆ ತಗೊಂಡಲ್ಲ ಅವಾಗ ನೇಮ ನಿತ್ಯ ಬಂದ್ರು ಸರ್. ಹೌದು ಹೌದಿಲ್ಲ? ಹೇಳದವ ನಾ ಯಪ್ಪ ನಿನ್ನ ಗುರುವಿನ ಮಾಡ್ಕೋಬೇಕಾಗ್ಯದ, ನನಗೆ ಗುರುದೀಕ್ಷೆ ಕೊಡು ಅಂತೇಳಿ ಎಲ್ಲಾ ಲಿಂಗ ಮಹಾರಾಜ ಹೇಳಿದ ಕರೆ ಅವಾಗ ಸಿದ್ಧಲಿಂಗ ಮಹಾರಾಜ ಹೇಳ್ತಾನ. ಏನಂತ ಹೇಳ್ತಾರ್ರಿಪ್ಪ? ನಿನ್ನ 3 ದಿನ ಮಣ್ಣಾಗ ಉಳ್ತೀನಿ, 3ನೇ ದಿನಕ್ಕೆ ನೀ ಯಾರು ಈ ಶಿಷ್ಯಂದ್ರೊಳಗ ಯಾರು ಎದ್ದು ಬರ್ತಿರ್ಲಿ ಅವ್ರಿಗೆ ಗುರುದೀಕ್ಷೆ ಕೊಡ್ತೀನಿ ಅಂದವ. ಎಷ್ಟೋ ಜನ ಶಿಷ್ಯಂದರು ಕೂಡ ಅನ್ಕರೆ ಯಾರು ಮುಂದೆ ಬಂದು ತಯಾರಾಗ್ಲಿಲ್ಲ.
3 ದಿನ ಮನ್ನ ಕುಂದ್ರಾಕ ಅವಾಗ ಯಾರು ಯಲ್ಲಪ್ಪ ಮಹಾರಾಜ ಮಾತ್ರ ಮುಂದೆ ಬಂದು ಕೂತ. ಹೌದು ಹೌದು ಯಪ್ಪ 3 ದಿನ ನನ್ನ ಮನ್ನಾಗಳ ಕಡೆ ನಾ ಎದ್ದು ಬರ್ತೀನಿ ಅಂದ. ಅವ ಏನಾರ ಗುರುದೀಕ್ಷೆ ಕೊಟ್ಟು ಗುರುಬೋಧನೆ ಕೊಟ್ಟು ನೇಮ ನಿಷ್ಠೆಯಿಂದ ಹಿಂಗೆ ನೀ ಒಳಗ ಕುಂದಿರಬೇಕು, ಹಿಂಗೆ ನಾಮ ಜಪ ಮಾಡ್ಬೇಕಂತ ನೇಮ ಹೇಳ್ಯಾನ ನಾವು ಸಿದ್ಧಲಿಂಗ. ಇಲ್ಲ 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 ಹೌದು ಹೌದು ಏನ 3 ದಿನ ಮನ್ನಾಗ ಹೂಳ್ಯಪ್ಪ ಅಂದ. 3 ದಿನ ಮನ್ನಾಗ ಹೋಳಿರು 3ನೇ ದಿನಕ್ಕೆ ಎಬಿಸಿ ನೋಡ್ರೆ ಸಿದ್ಧಲಿಂಗ ಸಿದ್ಧಲಿಂಗ ಅನ್ಕೋದ ಜೈ ಸಿದ್ಧಲಿಂಗ ಅಂತೇಳಿ ಮ್ಯಾಲೆ ಎದ್ದಾನ. ಗುರುವಿನ ನಾಮ ನುಡಿದ ಮ್ಯಾಲೆ ಎದ್ದಾನ ಎಲ್ಲ ಲಿಂಗ ಮಹಾರಾಜ. ಹೌದು ಹೌದ್ರಿಪ್ಪ. ನಾಮ ನೋಡ್ಕೋತ ಅವ ನಾಮ ನೋಡಿದ ಮ್ಯಾಲೆ ಎದ್ದು ಬಂದ ನಂತರ ಗುರುದೀಕ್ಷೆ ಕೊಟ್ಟ ಮುಂದೆ 7 ಹಗಲ 7 ರಾತ್ರಿ ನಡೀತಾ ಪೂರ್ವ ದಿಕ್ಕಿಗೆ ಹೋಗು. 7ನೇ ರಾತ್ರಿ ನೀ ಹೆಜ್ಜೆ ಇಡಗೊಡದ ಎಲ್ಲಿ ಸೂರ್ಯ ತಾಯಿ ಹೊಟ್ಟಿ ಒಳಗ ಮುಳುಗುತ್ತಾನಲ್ಲ ಅಲ್ಲಿ ನಿನ್ನ ಸ್ಥಾನ ಆಗ್ತದ ಅಂತೇಳಿ ಮಾತು ಹೇಳಿದ ನೇಮ ಹೇಳಿದ ಅಲ್ಲಿ. ಹೌದು ಹೌದ್ರಿಪ್ಪ. ಆ ನೇಮಿನ ಪ್ರಕಾರ ಮುಗುಳುಕೋಡು ಎಲ್ಲಾ ಲಿಂಗ ಮಹಾರಾಜರು ಇದೇ ರಾಯಬಾಗ ತಾಲೂಕು ಮುಗುಳುಕೋಡು ಗ್ರಾಮಕ್ಕೆ ಬಂದು ನೆಲೆಕೊಂಡಾನ. ಹೌದು ಹೌದು ಎನ್ನ ಸಿದ್ಧಲಿಂಗ ಮಹಾರಾಜರ ದರ್ಶನಕ್ಕೆ ಪಡಿಕೋಕ್ಕಿಂತ ಮುಂಚಿತವಾಗಿ ಅವರ ದೀಕ್ಷೆ ಪಡೆಯೋಕ್ಕಿಂತ ಮುಂಚಿತವಾಗಿ ಪವಾಡ ಮಾಡ್ಯಾನ. ನೇಮ ಎಲ್ಲೂ ಇಲ್ಲ. ಆದ್ರೆ ಹಿಂದಿನ ಕಥೆ ಬಗ್ಗೆ ಹೇಳ್ತಾನೆ ಕೇಳು. ಯಾರು ತಂದೆ ಶಿವಪ್ಪ ತಾಯಿ ಕಾಶಿಬಾಯಿಯ ಹಾಲುಮತದ ದಂಪತಿಗಳು ಹೌದು ಹೌದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಕನ್ನಿ ಮಿರಿಗೆಯೊಳಗ ಸುಖವಾಗಿ ಸಂಸಾರ ಜೀವನ ಸಾಗಿಸ್ತಿದ್ರು. ಯಾರು ಶಿವಪ್ಪ ಮತ್ತು ಕಾಶಿಬಾಯಿ. ಹೌದು ಹೌದು ಆ ಸಂದರ್ಭದಾಗ ಹರಕೆ ಹೊತ್ತ ಕಾಶಿಬಾಯಿ ತಾಯಿ ಯಾರಿಗೆ ಇಂಡಿ ತಾಲೂಕು ರೂಗಿ ಜಟ್ಟಿಂಗರಾಯಿ ಹರಕೆ ಹೊತ್ತ ಯಲ್ಲಪ್ಪನ ಹಡದಾಳ. ಹೌದು ಹೌದು ಹೌದಿಲ್ಲ? ಹೌದ್ರಿಪ್ಪ. ರೂಗಿ ಜಟ್ಟಿಂಗರಾಯಿ ಹರಕೆ ಹೊತ್ತರು ಮುಂದೆ ಗಂಡಸ ಮಗ ಹುಟ್ಟಿದ 5 ಮಂದಿ ಮುತ್ತೈದರ ಕೂಡಿರು ಯಲ್ಲಪ್ಪನ ಹೊತ್ತ ನಾಮ ನಂದು ಇಟ್ಟಾರ. ಹೌದು ಹೌದಿಲ್ಲ? ಹೌದು ಹೌದು ನಾಮ ಯಲ್ಲಪ್ಪಗ ಅವಾಗ ಬತ್ತು. ನಾಮ ಯಲ್ಲಪ್ಪಗ ಬತ್ತ ಕರೆ ಮುಂದೆ ಇನ್ನ ನೇಮ ಇಲ್ಲ ಅವಾಗ ಇಲ್ಲ. ಏನ ತಿಳ್ಕೊ ಮೊದಲು ತಿಳ್ಕೊ. ನೇಮ ಏನು ಇಲ್ಲ. ಸಣ್ಣ ಬಾಲಕ ಓಣ್ಯಾಗ ತಿರುಗಾಡ್ತಿದ್ದ ಗೆಳೆಯರೊಳಗ ಆಡ್ತಿದ್ದ ಕರೆ ಆಟಕ್ಕೆ ಮನೆ ಬಿಟ್ಟು ಗೆಳೆಯರೊಳಗ ಆಡಾಕ ಹೋಗ್ತೀನಿ ಅಂತ ತಾಯಿ ತಂದೆ ಹೇಳ್ತಿದ್ದ. ಹೊರಗ ಮನೆ ಬಿಟ್ಟು ಹೊಸಲ ದಾಟಿ ಹೋದ ನಂತರ ರೂಗಿ ಜಟ್ಟಿಂಗರಾಯನ ಗುಡಿಯಾಗ ರೂಗಿ ಜಟ್ಟಿಂಗರಾಯನ ನಾಮ ನುಡಿತಿದ್ದ. ಸಣ್ಣ ಬಾಲಕ ನಾಮ ನುಡಿತಿದ್ದ. ಹೌದಿಲ್ಲ? ಹೌದು. ಸಣ್ಣ ಬಾಲಕ ನಾಮ ನುಡಿತಿದ್ದ. ಅವನ ಕರುಣೆ ರೂಗಿ ಜಟ್ಟಿಂಗರಾಯನ ಕರುಣೆ ಯಲ್ಲಪ್ಪನ ಮೇಲೆ ಬಿತ್ತು. ಹಿಂಗೆ ಬೆಳೆದ ದೊಡ್ಡವಾದ ಬಾಳಿ ಸುಳಿ ಹಂಗೆ ಬೆಳೆದ ದೊಡ್ಡವಾದಂತ ಸಂದರ್ಭದೊಳಗ ಗೆಳೆಯರೊಳಗ ಕುರಿ ಕಾಯಕ್ ಹಚ್ಕೊಟ್ರ ತಾಯಿ ತಂದಿ. ಹೌದು ಕುರಿ ಕಾಯಕ್ ಹೋದ ಯಲ್ಲಪ್ಪ ಗೆಳೆಯ ಸಿದ್ದಪ್ಪನ ಜೋಡಿ ಹೋದ. ಆರ್ಯಾಣದೊಳಗ ಕುರಿ ಬಿಟ್ಟಾನ. ಅವಾಗ ಸಿದ್ದಪ್ಪಗ ದೊಡ್ಡ ಘಟಸರ್ಪ ಬೆನ್ನ ಹತ್ಯದ. ದೊಡ್ಡ ಘಟಸರ್ಪ ಬೆನ್ನ ಹತ್ಯದ. ಸಿದ್ದಪ್ಪ ಗೆಳೆಯ ಓಡ್ತಾನ. ಅದನ್ನ ನಿತ್ತ ಯಲ್ಲಪ್ಪ ನೋಡ್ತಾನ. ಅವ ಗಡಬಡಿಸಿ ನೋಡಿ ಘಟಸರ್ಪ ಏನು ಬೆನ್ನ ಹತ್ತಿದ್ಲ ಆ ಘಟಸರ್ಪ ಹೋಗಿ ಕೈಲಿ ಹಿಡಿತಾನ. ಹಾವ ಕೈಯಾಗ ಹಿಡಿದ ಯಲ್ಲಪ್ಪ. ಯಲ್ಲಪ್ಪ ಕೈಯಾಗ ಹಾವು ಹಿಡಿದು ಕೂಡಲೇ ಹಾವು ಘಟಸರ್ಪ ಯಲ್ಲಪ್ಪನ ಜೋಡಿ ಮಾತಾಡ್ಲಿಕ್ಕತ್ತಿ. ಏನಂತ ಮಾತಾಡ್ತದ್ರಿಪ್ಪ? ಯಪ್ಪ ಭಗವಂತ, ಇವತ್ತು ನಿನ್ನ ಕೈಯೊಳಗ ನಾನು ಬಂದು ಸಿಕ್ಕೇನು, ನನಗೆ ಈ ಪಾಪದಿಂದ ಮುಕ್ತ ಮಾಡೋ ಭಗವಂತ, ಮುಕ್ತ ಮಾಡೋ ಭಗವಂತ ತಿಳ್ಕೊಂಡು ಆ ಯಲ್ಲಪ್ಪನ ಕೇಳಾಕತ್ತಿ. ಆ ಘಟಸರ್ಪ ಆ ಘಟಸರ್ಪನ ತರುವಂತ ತಾಕತ್ತ ಸಣ್ಣ ಬಾಲಕ ಯಲ್ಲಪ್ಪಗದ. ಯಲ್ಲಪ್ಪಗದ. ಇಲ್ಲಿ ಯಾನ ನೇಮದನ ಇಲ್ಲ ಇಲ್ಲ. ಅಲ್ಲಿ ಯಾರ ನಾಮ ನೋಡದ ಹಿಡದ ಹಾವ ಗುರು ಜಟ್ಟಿಂಗರಾಯನ ನಾಮ ನೋಡದ ಹಾವ ಹಿಡದಾನ. ಹಾವು ತಿರುಗಿ ಹೊಳ್ಳಿ ಮಾತಾಡ್ತಿ, ನನಗ ಪಾಪದಿಂದ ಮುಕ್ತ ಮಾಡಿ ಯಪ್ಪ ತಂದೆ ಅಂತೂ. ಅವಾಗ ಯಲ್ಲಪ್ಪ ಹೇಳ್ತಾನ, ಮುಂದೆ ನೀನೇ ನಾಗಪ್ಪ ಹೋಗಿ ನಾಗರ ಬೆತ್ತಾಗಿ ನನ್ನ ಗದ್ದಿಗೆ ಮೇಲೆ ಕುಂದ್ರಂದು. ಈ ಸದ್ಯ ಮುಗುಳು ಕೂಡ ಮಠದಾಗ ಗದ್ದಿಗೆ ಮೇಲೆ ನಾಗರ ಬೆತ್ತ ಪೂಜೆ ಆಗ್ತದ. ಬಂಧುಗಳೇ, ನಾಗರ ಬೆತ್ತ ಪೂಜೆ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇದು ಹಿಂದೆ ಏನು ನೇಮ ನಿತ್ಯ ಮಾಡಿದಾನ ಯಲ್ಲಪ್ಪ? ಇಲ್ಲ ಇಲ್ಲ. ನೀ ಎಲ್ಲಿ ವಿಷಯ ಮಾತಾಡ್ತಿಲ್ಲ ನನ್ನನ್ನು ಅಲ್ಲೇ ಅದಾವ. ಇನ್ನೊಂದು ಮಾತು ಹೇಳ, ನಮ್ಮ ಗುರುಗಳು ಹೇಳ್ಯಾರು, ಅವರು ಹೇಳಿದ್ರು. ಏನಂತ ಹೇಳಿದ್ರಿಪ್ಪ? 1ನೇ ಹೆಂಡತಿನ ಲಗ್ನ ಆದ ಕಲ್ಲವನ ಅಫಜಲಪುರ ತಾಲೂಕು ಶಿರವಾಳ ಅನ್ನುವಂತ ಹೆಣ್ಣುಮಗಳ ಕಲ್ಲವನ 1ನೇ ವರ್ಷ 1ನೇ ಲಗ್ನ ಆದ. 1ನೇ ವರ್ಷಕ್ಕೆ ತೀರ್ಕೊಂಡು. ಹೌದ್ರಿಪ್ಪ. ಅದಕ್ಕೆ ಹೇಳ್ತಾರ ಏನಂತ? ಬಾರದು ಎಂದಿಗೂ ಬಪ್ಪದು, ಬಪ್ಪದು ಎಂದಿಗೂ ತಪ್ಪದು. ಹೌದಿಲ್ಲ? ಒಂದಕ್ಕೆ ಕರ್ಮ ಯಾವತ್ತೂ ತಪ್ಪುದಿಲ್ಲ. 1ನೇ ವರ್ಷಕ್ಕೆ ಹೆಂಡತಿ ತೀರ್ಕೊಳ್ಳು. 2ನೇ ಹೆಂಡತಿ ಕಣ್ಣ ಹೊನ್ನವನ್ನ ತೆಗೆದು ಲಗ್ನ ಮಾಡಿರು. ಹೆಂಡತಿ ತುಂಬು ಗರ್ಭಿಣಿ ಇದ್ಳು.
ಹೌದು. ಕ್ಯಾಡಿಗೆ ಒಳಗ ಹಾ ಸಿದ್ದಪ್ಪ ಎಲ್ಲಪ್ಪ ಹಾ ಇದೇ ಎಲ್ಲಾ ಲಿಂಗ ಮಹಾರಾಜರ ಕ್ಯಾಡಿಗೆ ಒಳಗ ಏನ್ ಮಾಡ್ತಿದ್ರಿಪ್ಪ? ಮೈಬೂ ಸುದಾನಿ ಉರುಸು ನಡೆದಿತ್ತು. ಆ ಉರುಸಿನೊಳಗ ಕುಸ್ತಿ ಪಟ್ಟು ಪಂದ್ಯಾವಳಿ ಇಟ್ಟಿದ್ರು. ಹೌದ್ರಿಪ್ಪ. ಇವತ್ತ ಹ್ಯಾಂಗ ನಮ್ಮ ಕೋಳಿಗೂಡದಾಗ ಪಂದ್ಯಾವಳಿ ಕಬಡ್ಡಿ ಇಟ್ಟಾರಲ್ಲ, ಕಬಡ್ಡಿ ಇತ್ತು ಮಾಳಿಂಗರಣ್ಣ ಜಾತ್ರೆಗೆ, ಹಂಗ ಮೈಬೂ ಸುಬಾನಿ ಉರುಸದೊಳಗ ಕ್ಯಾಡಿಗೆ ಒಳಗ ಏನು ಕುಸ್ತಿ ಇದ್ದುರಿಪ್ಪ. ಕುಸ್ತಿ ಇಟ್ಟಿದ್ರು. ಆ ಕುಸ್ತಿಯೊಳಗ ಎಲ್ಲಪ್ಪ ಗೆದ್ದಿದ್ದ, ಮೆರವಣಿಗೆ ಮಾಡ್ತಿದ್ರು. ವಿಧಿ ಕಾಡು ಕಾಲಕ್ ಏನೋ ಆಯ್ತು. ಹೌದು. ಹೆಂಡತಿ ತುಂಬು ಗರ್ಭಿಣಿ ಇರ್ತಕ್ಕಂಥ ಹೆಂಡತಿ ತೀರ್ಕೊಂಡ್ಲಾಣ ಗುರುಗಳು ಹೇಳಿ ಬಿಟ್ಟಾರ. ಹೌದ್ರಿಪ್ಪ. ಹೇಳಿ. ಹೌದಿಲ್ಲ? ಸ್ಮಶಾನದೊಳಗ ಹೋಗಿ ಹೆಂಡತಿ ಶವಕ್ಕ ಅಗ್ನಿ ಹಸ್ತಾನ. ಎಲ್ಲಪ್ಪ ಮಹಾರಾಜ ಅಗ್ನಿ ಹಸ್ತಾನ. ಹೆಂಡತಿ ಹೊಟ್ಟೆಗಿಂತ ಕೂಸ ಜಿಗದು ಬಂದು ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತು. ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಹೌದ್ರಿಪ್ಪ. ಪಾದ ಮೇಲೆ ಬಿದ್ದಿರ್ತಕ್ಕಂಥ ಕೂಸಿನ ಮುಖ ನೋಡಿದ ಎಲ್ಲಪ್ಪ ಮುಖದೊಳಗೆ ಏನು ಕಾಣ್ತಿ ಬಂಧುಗಳು, ಇದು ಮೊದಲು ನಮಗೆ ನೆನಪಿರಬೇಕು. ಹೌದ್ರಿಪ್ಪ. ಇದು ನೆನಪಿರ್ಬೇಕ್ರಿ. ಆ ಕೂಸಿನ ಮುಖದೊಳಗ ಎಲ್ಲಾ ಲಿಂಗ ಮಹಾರಾಜರ ಪಾರಮಾರ್ಥದ ಹಾದಿ ಕಾಣ್ತಿತ್ತು ಬಂಧುಗಳು. ಹೌದು. ಅದೇ ಇಲ್ಲಿ ನೇಮ ನಿತ್ಯದಿಂದ ಯಾವ ನಿಮ್ಮ ಗುರು ಹೇಳಿಲ್ರಿ ಗುರುಗಳ. ಇಲ್ರಿಪ್ಪ. ನೇಮ ಅನ್ನೋದು ಇಲ್ಲೇ ಇಲ್ಲ. ಬರೇ ಗುರು ಜಟ್ಟಿಂಗರಾಯನ ಆಶೀರ್ವಾದದಿಂದ ಮುಂದಿನ ಹಾದಿ ಕಂಡುಕೊಂಡನ. ಮುಂದೆ ಗುರು ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡ್ಕೊಂಡು ಮುಂದೆ ಮುಗುಳುಕೊಡ ಗ್ರಾಮದಾಗ ಎಲ್ಲಾ ಲಿಂಗ ಮಹಾರಾಜರಾಗಿ ಮೆರ್ಲಿಕ್ಕತ್ತಾರ. ಇಷ್ಟೇ ವಿಷಯ ಅಣ್ಣನ ವಿಷಯದೊಳಗ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕಾಗಿ ನಾಮ ಅನ್ನೋದು ಜಗತ್ತಿನೊಳಗ ಬಹಳ ಶ್ರೇಷ್ಠದ. ಬಹಳ ಶ್ರೇಷ್ಠ ಅದರಿಪ್ಪ. ಇದೇಗಿನ ಸಂದರ್ಭದಾಗ ಒಂದೇ ಮಾತು ಹೇಳಿದ್ದೆ. ನಾನು 2-3 ಉದಾಹರಣೆ ಕೊಟ್ಟು ಹೋಗಿದ್ದೆ. ಏನಂತ ಹೇಳಿದ್ರಿಪ್ಪ? ರಾಮದೇವನ ಬಗ್ಗೆ ವಿಠ್ಠಲನ ನಾಮಸ್ಮರಣೆ ಮಾಡೋದ್ರಿಂದ ಕಲ್ಲು ದೇವರ ನೈವೇದ್ಯ ಸ್ವೀಕಾರ ಮಾಡಿದ್ದ ಮಾತು ಹೇಳಿದ್ದೆ. ಹೌದು. ಕೊಳ್ಳೂರು ಕೊಡಗುಸು ಕಲ್ಲು ದೇವರಿಗೆ ಹಾಲು ಕುಡಿಸಿದ್ದ ಮಾತು ಹೇಳಿದ್ದೆ. ಹೌದ್ರಿಪ್ಪ. ಓಂ ನಮ ಶಿವ ಎನ್ನುವಂತ ನಾಮ ನೋಡುದು ಇರ್ಲಿ. ನಾಮ ಅನ್ನೋದು ಹೆಣ್ಣು ಹೇಳದ ಏನಂತ? ನೇಮ ಅನ್ನೋದು ಶ್ರೇಷ್ಠ ಇತ್ತ, ನಾಮ ಅನ್ನೋದು ಕನಿಷ್ಠದ ಆತ. ಹೌದು. ಏ ಎನ್ನ ಈಗ ನೀ ಹಾಡಲಿಕ್ಕೆ ಬಂದಿದೆ, ಬೀರಪ್ಪನ ನಾಮ ನೋಡ್ಲಿಕ್ಕತ್ತೀವೋ ಏನ್ ಮಾಡ್ಲಿಕ್ಕತ್ತಿದಿ? ಬೀರಪ್ಪನ ನಾಮ ನುಡಿ, ಪ್ರತಿಯೊಂದು ನುಡಿಗೆ ನಾಮ ಹೆಸರು ತಗೊಳಕ ನಾಮ ತಗೊಳ್ಲಿಕ್ಕತ್ತಿದೆ. ನಾಮ ಹೌದು. ಹೌದಿಲ್ಲ? ಜಗತ್ತಿನೊಳಗ ನಾಮ ಅನ್ನೋದು ಬಹಳ ಶ್ರೇಷ್ಠದ. ಬಹಳ ಶ್ರೇಷ್ಠ ಅದರಿಪ್ಪ. ಹಂಗ ಅನ್ನೋದು ಕೇಳದ್ ಹೇಳ್ತೀನಿ ಒಂದು ಮಾತ. ಹೆಂಗ್ರಿಪ್ಪ? ಯಾಕಪ್ಪ ಅಂತಂದ್ರ ಚೌಕಾಮೇಳ. ಚೌಕಾಮೇಳ ಸಂತರೊಳಗ ಸಂತ ಚೌಕಾಮೇಳ. ಹೌದು. ಪಂಡರಪುರ ವಿಠ್ಠಲನ ನಾಮ ನುಡಿತಿದ್ದ. ಹೌದು. ಸತತವಾಗಿ ನಾಮ ನುಡಿತಿದ್ದ. ಅವ ಕೀಳು ಜಾತಿ, ಅವ ಚೌಕಾಮೇಳ ಕೀಳು ಜಾತಿ ಅವ್ರಿಪ್ಪ. ಅವ ಕೀಳು ಜಾತಿ ಅವದಾನ, ಹರಿಜನರಾವದಾನ ತಿಳ್ಕೊಂಡು ಪಂಡರಪುರ ವಿಠ್ಠಲನ ಮಂದಿರದೊಳಗ ಬ್ರಾಹ್ಮಣರವನು ಹೊರಗಿಟ್ಟಿದ್ರು. ಹೌದು. ಆ ಹೊರಗೆ ಬಂದ ಪಂಡರಪುರ ವಿಠ್ಠಲನ ನಾಮ ನುಡಿತಿದ್ದ, ಹೊರಗೆ ಹೋಗ್ತಿದ್ದ. ಅವನ ನಾಮ ನುಡಿದ ಅವನ ಭಕ್ತಿಗೆ ಮೆಚ್ಚ ಪಂಡರಪುರ ವಿಠ್ಠಲ ಒಂದಿನ ಅವನು ಕೈ ಹಿಡಿದು ಗುಡಿಯೊಳಗ ಕರ್ಕೊಂಡು ಹೋದತ್ತ. ಹೌದ್ರಿಪ್ಪ. ಗುಡಿಯೊಳಗ ಕರ್ಕೊಂಡು ಹೋದ. ಬಂದ ಪೂಜಾರಿ ನೋಡಿದವ. ಏನಂತ? ಗುಡಿ ನೋಡ್ರ ಬಾಗಿಲ ಕದ ಹಾಕ್ಯದ. ಒಳಗ ನೋಡ್ರ ವಿಠ್ಠಲದನ. ವಿಠ್ಠಲನ ಬಾಜು ಇವ ಚೌಕಾಮೇಳ ಹರಿಜನ ಜಾತಿ, ಅವ ಕೀಳು ಜಾತಿ ಅವ ಹುಡುಗದಾನ. ಹೌದು. ಹೌದಿಲ್ಲ? ಹೌದ್ರಿಪ್ಪ. ಬಾಗಲ್ ನೋಡ್ರ ಕದ ಹಾಕ್ಯದ. ಪೂಜಾರಿ ನೋಡ ಹೊರಗೆ ಬಂದ ನೋಡ್ತಾನ. ನೋಡಿದವನ ಹೆಂಗ ಬಂದೇವ್ ನೀ ಅಂದವ. ಹೌದು. ಬಾ ನನ್ನ ವಿಠ್ಠಲನೇ ಕರ್ಕೊಂಡು ಬಂದಂದ. ಅವಾಗ ಮತ್ತ ಅವನು ಹೊರಗೆ ಹಾಕಿ, ಇನ್ನು ಹೊಳ್ಳಳೆ ಪದೇ ಆಗಬಾರ್ದು, ನೀ ಭೀಮಾ ನದಿ ಅಚ್ಚ ಕಡೆ ಹೋಗಿ ವಾಸ ಮಾಡ್ಕೊಳ್ಳೋ ಅಂದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಆ ಭೀಮಾ ನದಿ ಅಚ್ಚ ಕಡೆ ವಾಸ ಮಾಡಿದ. ಮತ್ತು ಒಂದು ದಿನ ಏನಾಯ್ತು, ಸಾಕ್ಷಾತ್ ಪಂಡರಪುರ ವಿಠ್ಠಲನ ನಾಮ ನುಡಿದ್ರಿಂದ ಸಾಕ್ಷಾತ್ ವಿಠ್ಠಲ ಬಂದ. ಆ ಹರಿಜನ ಜಾತಿಯ ನಿರ್ವಾಲಕರೇ, ಕೀಳು ಜಾತಿಯ ನಿರ್ವಾಲಕರೇ, ಭಗವಂತ ಬಂದ ದರ್ಶನ ಕೊಟ್ಟಾನ. ಕೈ ಹಿಡಿದು ಗುಡಿಯೊಳಗೆ ಕರ್ಕೊಂಡು ಹೋಗ್ಯಾನ ಬಂಧುಗಳಿಗೆ. ಕೈ ಗುರುವಿನ ನಾಮದಿಂದ. ಹೌದಿಲ್ಲ? ಹೌದು. ಯಾಕಂದ್ರೆ ಅದೇ ಚೌಕಾಮೇಳ. ಹೆಂಡತಿ ಬೇವಿನ ಗಿಡದ ಬುಡಕ್ಕ ಗಂಡಗೆ ಊಟ ಕೊಡ್ತಿಳತ್ತ. ಹೌದು. ಊಟ ಕೊಡೋ ಸಂದರ್ಭದಾಗ ಸಾಕ್ಷಾತ್ ಪಂಡರಪುರ ವಿಠ್ಠಲನ ನಾಮ ನುಡಿತಿದ್ದ. ನಾಮ ನುಡಿದುಕೊಳ್ಳೆ ವಿಠ್ಠಲ ಬಂದ ಅವ್ರ ಮನೆಯೊಳಗೆ ಊಟಕ್ಕೆ ಬಂದ. ಹೌದ್ರಿಪ್ಪ. ಗಂಡಗ ಊಟ ಕೊಡ್ತೀವಿ, ಹೆಂಡತಿ ಚೌಕಾಮೇಳನ ಹೆಂಡತಿ ಊಟಕ್ಕೆ ಕೊಡುವಂತ ಸಂದರ್ಭದಾಗ ಏನು ವಿಠ್ಠಲ ಬಂದ್ರು ಅವನು
ಕೂಡ ಊಟಕ್ಕೆ ಕೂತ ಪಿತಾಂಬರ ಮೊಸರು ನೀಡ್ತಿದ್ರು. ಪಿತಾಂಬರದ ಮ್ಯಾಲ ಮೊಸರ ಬಿದ್ದಿತ್ತು. ಹೌದು ಹೌದ್ರಿಪ್ಪ. ಮೊಸರು ಬಿದ್ದಿತ್ತು. ದೂರಿಂದ ಪೂಜೆ ನೋಡಿದೀವ ಏನಂತೇಳಿ, ಅಲ್ಲ ಚೌಕ ಮೇಳ ನೋಡ್ರ ಕೀಳು ಜೊತೆ ಅವನ ಇವನ್ ಅಂತೇಳಿ ಬಂದು ಪಾಂಡುರಂಗ ಊಟ ಕೂತಾನಪ್ಪ ಅಂತ ತಿಳ್ಕೊಂಡು ಈ ಮಗನ ಇಲ್ಲಿ ಇರ್ಲೇ ಕೊಡಬಾರತ್ತೆ, ಮತ್ತೆ ಒಂದ್ ಎರಡು ಹೊಡಿಬೇಕಂದವನ. ಪೂಜಾರಿ ಏನೋ ಊಟ ಮಾಡಿದವನ ಪಾಂಡುರಂಗ ಮಾಯ ಆಗಿಬಿಟ್ಟ. ಪೂಜಾರಿ ಕರೆದವನ ಚೌಕ ಮೇಳ ಎರಡು ಗಲ್ಲಕ್ಕೆ ಹೊಡೆದ. ಗಲ್ಲಕ್ಕ ಎರಡು ಹೊಡೆದ. ಇನ್ನೊಮ್ಮೆ ಹಿಂಗಾಗಿರಬಾರ್ದು ಅಂತ ಹೇಳಿದವ. ಹೌದು, ಗಲ್ಲಕ್ಕೆ ಹೊಡೆದವನ ಭೀಮಾ ನದಿ ಒಳಗ ಬ್ರಾಹ್ಮಣ ಪೂಜಾರಿಗಿರ್ತಕ್ಕಂಥ ಜಳಕ ಮಾಡಿ ಪಂಡರಪುರ ವಿಠಲ್ ಹೋಗ್ತಾನ. ಹೋಗ್ಕೊಡ್ದ ಏನ ಚೌಕಾ ಮೇಳನ ಗಲ್ಲಕ್ಕೆ ಹೊಡೆದಿದ್ಲ. ಚೌಕಾ ಮೇಳನ ಗಲ್ಲಕ್ಕೆ ಹೊಡೆದಿರ್ತಕ್ಕಂಥ ಬೆಟ್ಟ ಪಂಡರಪುರ ವಿಠಲ್ಗೆ ಬಿದ್ದಿದ್ದ ಬಂಧುಗಳ ವಿಠಲ್ಗೆ. ಹೌದು. ಅವಾಗ ವಿಠಲನ ನಾಮ ನುಡಿದ್ರಿಂದ ಯಾಕ ಸಾಕ್ಷಾತ್ ಭಗವಂತ ಬಂದು ದರ್ಶನ ಕೊಟ್ಟ ಅವನ ಕೈ ಹಿಡಿದು ಕರ್ಕೊಂಡು ಹೋಗ್ಯಾನ ಬಂಧುಗಳೇ. ಇದು ಜಗತ್ತಿನೊಳಗ ನಾಮ ಶ್ರೇಷ್ಠದ. ಇದೇ ರೀತಿಯಾಗಿ ಕೂಡ ನಮ್ಮ ಕುರುಬ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಕನಕದಾಸ. ಕನಕದಾಸ ಕೂಡ ಕೃಷ್ಣನ ನಾಮ ನುಡಿದ. ಪೂರ್ವಕ್ಕಿರ್ತಕ್ಕಂಥ ಕೃಷ್ಣನ ಮೂರ್ತಿ ಹೊಳ್ಳಿ ಪಶ್ಚಿಮಕ್ಕೆ ಹೊಳ್ಳಿತ್ತು ಬಂಧುಗಳೇ. ಪಶ್ಚಿಮಕ್ಕೆ ಹೊಳಿತು. ಸದ್ಯ ಕನಕನ ಕಿಂಡಿಯಾಗಿ ಉಳ್ಕೊಂಡದ. ಕನಕನ ಕಿಂಡಿಯಾಗಿ ಉಳ್ಕೊಂಡದ. ನೋಡ್ಲಿಕ್ಕೆ ಸಿಗ್ತದ ಉಡುಪಿಯಾಗಿ, ನೋಡ್ಲಿಕ್ಕೆ ಸಿಗ್ತದ ಉಡುಪಿ ಒಳಗೆ. ಇದು ನಾಮ ನುಡಿದ್ರಿಂದ. ಹೌದು ಹೌದಿಲ್ಲ? ಹೌದು. ನನ್ನಪ್ಪ ಮಾನ್ಯ ಮಾಳಂಗರಾಯ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಶಿರಾಡನ ಮಠದಾಗ ಗುರು ಲಿಂಗ ಬಿರಾಣಿದ ಸೇವಾ ಮಾಡ್ತಿದ್ರಿಪ್ಪ. ಗುರುವಿಗೆ ತಿಕ್ಕ ತಿಳಿ ಮನ್ನ ಬೆವರು ತಗದ ಗುರುವಿನದನ್ನು ಹಗರ ಮಾಡಿ ಪಂಚಾರ್ತಿ ಹಿಡಿದ ಗುರುವಿಗೆ ಬೆಳಗುತ್ತಿದ್ದತ್ತ. ಗುರು ಮುಖ ತಿರುಗಿ ಕೂತತ್ತ ಗದಿಗೆ ಮೇಲ. ಹೌದು. ಅವಾಗ ಕೈ ಜೋಡಿಸಿ ಮಾಳಿಂಗರಾಯ ಕೇಳ್ತಾನಂತ. ಏನಂತ ಕೇಳ್ತಾನ್ರಿಪ್ಪ? ಯಪ್ಪ ನನ್ನಿಂದ ಏನು ತಪ್ಪಾಗ್ಯದ, ಮುಖ ಯಾಕೆ ತಿರುಗಿ ಕೂತಿ ಅಂದವ. ಎಲ್ಲ ಮಾಡಪ್ಪ, ದಿನಾಲು ನನಗೆ ಒಂದೇ ತರದ ಪುಷ್ಪ ತಂದು ನನ್ನ ಪೂಜೆ ಮಾಡ್ಲಿಕ್ಕೆ ಇಂಥ ಪೂಜೆ ಬ್ಯಾಸರ ಆಗ್ಯದ. ನನಗೆ ಪಾಂಡವರು ಕೊಟ್ಟಿ ಪುಷ್ಪ ಕೊಡು, ನಾಗರಮಾವ ಸೀತಾಳ ತಂದು ನನ್ನ ಪೂಜೆ ಮಾಡಂದ. ಆವಾಗ ಮಾಳಿಂಗರಾಯ ಅಂತಾನ. ಏನಂತ ಹೇಳ್ತಾನ್ರಿಪ್ಪ ಮಾಳಿಂಗರಾಯ? ಯಪ್ಪ ಏನೇ ಬರ್ಲಿ ಗುರುವೇ ನಿನ್ನ ದಯ ಹೊಂದಿರ್ಲಿ, ಈಗಂದೀಗಲೇ ಹೋಗ್ತೀನಿ ಆಶೀರ್ವಾದ ಮಾಡುತ್ತಂದೆ ಅಂದ. ಮಾಳಿಂಗರಾಯಗ ಗುರು ಬೀರಪ್ಪ ಆಶೀರ್ವಾದ ಮಾಡಿದ. ತಥಾಸ್ತು ಅಂದ. ರಾಯ ಮಾರ್ಗ ಹಿಡಿದ ರವಾನೆ ಮಾಡುತ್ತ ಸತ್ಯದ ಗ್ರಾಮ ಶಿರಾಡೋನ ಮಠ ಬಿಟ್ಟು ಗುರು ಬೀರನ್ನ ನಾಮ ನೋಡ್ಕೊತ ಮಾಳಿಂಗರಾಯ ಹೋದ. ಮಾಳಿಂಗರಾಯ ಉಮದಿ ಹೊರಿ ಹಳ್ಳ ತುಂಬಿ ಹರಿಲಿಕ್ಕತ್ತಿತ್ತು ಬಂಧುಗಳೇ. ಉಮದಿ ಹೊರಿ ಹಳ್ಳ ಹರಿಲಿಕ್ಕತ್ತಿತ್ತು. ಗಂಗಮ್ಮ ತಾಯಿಗೆ ಮಾತನಾಡಿಸಿ ಕೇಳ್ತಾನ ಮಾಳಪ್ಪ. ಏನಂತ ಕೇಳ್ತಾನ್ರಿಪ್ಪ? ಮಾಳಿಂಗರ ಏನು ಕೇಳಿದ, ಎಲ್ಲೋ ತಾಯಿ ನಾಚಿ ಕಡೆ ದಾಟಿ ಹೋಗಬೇಕಾಗ್ಯದ, ದಾರಿ ಬಿಡಂದವ. ದಾರಿ ಬಿಡ. ಅವಾಗ ಗಂಗಮ್ಮ ತಾಯಿ ಅಂದ್ರತ್ತ ಮಾಳಿಂಗರಾಯಗ. ಏನಂತ್ರಿಪ್ಪ? ಎಲ್ಲೋ ಮಾಳಪ್ಪ ನೀ ಎದಕ್ ಹೊಂಟಿ ಅನ್ಲಕ್ಕಿ. ಯಾವ ತಾಯಿ ಪಾಂಡವ್ರ ಕೋಟಿ ಪುಷ್ಪ ನಾಗರಭವ ಸೀತಾ ತರ್ಲಿಕ್ಕೆ ಹೊಂಟಿನಿ. ನನ್ನ ಗುರು ಕಾಡಬಾರ್ದ ಕಾಡ್ಯಾನ, ಬೇಡಬಾರ್ದು ಬೇಡ್ಯಾನ. ಪಾಂಡವ್ರ ಕೋಟೆ ಹೊಂಟಿನ ತಾಯಿ ದಾರಿ ಬಿಡಂದತ್ತ ಮಾಳಿಂಗರಾಯ. ಅವಾಗ ಮಾಳಪ್ಪಗಂದ್ರತ್ತ ಗಂಗಮ್ಮ ತಾಯಿ. ಏನಂತಂದ್ರಿಪ್ಪ? ಎಲ್ಲೋ ಮಾಳಿಂಗರಾಯ ಮಾಳಪ್ಪ ಗುರುವಿನ ಸೇವಾ ಮಾಡಿದ್ರ ಗುರುವಿಗೆ ಮುಟ್ತಿ. ಹೌದಿಲ್ಲ? ಹೂಕಾಯಿ ಸೀತಾ ಆದ್ರ ನಿನ್ನ ಗುರುವಿಗೆ ಮುಟ್ಟಿತು. ಗುರು ಆಶೀರ್ವಾದ ಕೊಟ್ರ ನಿನಗ ಮುಡ್ತಿ. ಇದ್ರಾಗ ನನಗ ಬರು ಗಳಿಕೆ ಏನಂದವ. ಅಂದ್ಲಕ್ಕೆ ಗಂಗಮ್ಮ ತಾಯಿ. ಅವಾಗ ಮಾಳಪ್ಪ ಹೇಳ್ತಾನಂತ ಗಂಗಮ್ಮ ತಾಯಿಗೆ. ಏನಂತ ಹೇಳ್ತಾನ್ರಿಪ್ಪ? ಉಮದಿ ಹೊರಿ ಹಳ್ಳ ಏನ ತುಂಬಿ ಹರಿಲಿಕ್ಕತ್ತಿತ್ಲ. ಆ ಗಂಗಮ್ಮ ತಾಯಿಗೆ ಹೇಳ್ತಾನೆ ಏನಂತೇಳಿ. ಏನಂತ? ಯಾವ ತಾಯಿ ಕಡಿಯುವ ಕಬ್ಬು ಕೊಡ್ತೇನೆ, ಒಡೆಯುವ ತೆಂಗ ಕೊಡ್ತೇನೆ, ಕೊನೆಗೊಂದು ಬಾಳೆ ಹಣ್ಣು ಕೊಡ್ತೇನೆ, ಹತ್ತೊಂದು ನಿಂಬೆ ಹಣ್ಣು ಕೊಡ್ತೇನೆ. ಹೌದಿಲ್ಲ? ಯಾಕ ವರ್ಷಕ್ಕೊಮ್ಮೆ ಗುರು ಶಿಷ್ಯರ ಭೇಟಿ ಆಗುವಂತ ಸಂದರ್ಭದಾಗ ಗಂಗಿ ಸೀತಾ ಮಾಡ್ತೀವಿ ತಾಯಿ ದಾರಿ ಬಿಡಂದ ಮಾಳಿಂಗರಾಯ. ಮಾಳಿಂಗರಾಯ ಟನಗುಡದ ಬಂಡಾರ ಹೊಡೆದ. ಗುರುವಿನ ನಾಮ ನೋಡದ ಮಾಳಪ್ಪ. ಗುರುವಿನ ನಾಮ ನೋಡದ ಹೊಲದಾಗ ಬಂಡಾರ ಹೊಡೆದ. ಇಚ್ಕಿನ ಹಳ್ಳ ಇಚ್ಕೆ ಐತು, ಇಚ್ಕಿನ ಹಳ್ಳ ಇಚ್ಕೆ ಐತು. ಮಾಳಿಂಗರಾಯಿಗೆ ನಡು ದಾರಿ ಬಿಡ್ತಿ. ಗಂಗಮ್ಮ ತಾಯಿ ಬಿಟ್ಲು. ನಾನ್ ದಾಟಿ ಹೆಚ್ಚು ಕಡೆ ಹೋಗ್ತಾನ. ಹಳ್ಳಿ ತಿರುಗಿ ನೋಡಿದ ಮಾಳಪ್ಪ. ತಿರುಗಿ ವಿಚಾರ ಮಾಡ್ತಾನ. ಇಚ್ಕಿನ ಹಳ್ಳಿ ಇಚ್ಕೆ ನಿಂತಿತ್ತು, ಇಚ್ಕಿನ ಹಳ್ಳಿ ಇಚ್ಕೆ ನಿಂತಿತ್ತು. ನಡು ಹಂಗೆ ಉಳಿದಿತ್ತು. ನಾಳೆ ಕೆಟ್ಟ ಕಲಿಯುಗದಾಗ ಮಂದಿ ನಿಂದೆದ ಮಾತು ನನಗ ಮಾತಾಡಬಾರ್ದು. ಯಾವ ಪಾಪಿ ಯಾವ ಬೈರೂಪಿ ಹಾದು ಹೋಗ್ಯಾನಂತ ತಿಳ್ಕೊಂಡು ನಿಂದೆದ ಮಾತು ಮಾತಾಡಿದ್ರಪ್ಪ ಅಂದ್ರ ಹಾಲು ಮತ್ತು ಧರ್ಮಕ್ಕೆ ಧಕ್ಕೆ ಬರ್ತದ, ಕುಲಕ್ಕೆ ಕುಂದ ಬರ್ತದ, ಜಾಡಿಗೆ ಬಟ್ಟು ಬರ್ತದ ತಿಳ್ಕೊಂಡು ಮತ್ತ ಹೊಳ್ಳೆ ಮಾಳಿಂಗರಾಯ ಗುರುವಿನ ನಾಮ ನುಡದ ತುಂಡಗಟ್ಟಿರ್ತಕ್ಕ
ಬಂದಿರ್ತಕ್ಕಂಥ ಹಳ್ಳಕ್ಕ ಮತ್ತ ತಿರುಗಿ ಭಂಡಾರ ಹೊಡೆದ. ಹೌದ್ರಿಪ್ಪ. ತನ್ನಿಂತಾನೆ ಮತ್ತ ಹಳ್ಳ ಹರಿಲಿಕ್ಕೈತಿ ಬಂಧುಗಳು. ಇದು ಗುರುವಿನ ನಾಮ ನುಡಿದ ಭಂಡಾರ ಹೋಗದ. ಹೌದೌದು. ಹೌದಿಲ್ಲ? ಮುಂದೆ ಪಾಂಡವರು ಕೋಟಿಗೆ ದಾಟಿ ಹೋಗಿ ಒಕ್ಕಿಲಿ ಕೀಲಿ ಹೆಟ್ಟಿ ಜಡ್ದಿತ್ತು. ಹೌದ್ರಿಪ್ಪ. 7 ಒಕ್ಕಿಲ ಕೀಲಿ ಜಡ್ದಂತ ಸಂದರ್ಭದಾಗ ಮಾಳ್ಯಂದ್ರ ಗುರುವಿನ ನಾಮ ನುಡಿತಾನ ಭಂಡಾರ ಹೊಡಿತಾನ. ಗುರುವಿನ ನಾಮ ನುಡಿತಾನ ಭಂಡಾರ ಹೊಡಿತಾನ. ಕೀಲಿಗಳ ಕಡಕಡದ ಬಿದ್ದು ಇದೀಗ ಗುರು ಆಚೆ ಕಡೆ ನಮ್ಮ ಯಾರು ಗೋತಾಳಿ ಮಾಸ್ತರ್ ಹಾಡು ಹೇಳಿ ಬಿಟ್ಟಾರ. ಹೇಳ್ಯಾರಿಪ್ಪ. ಹೌದಿಲ್ಲ? ಹೌದು. ಅದಕ್ಕ ಗುರುವಿನ ನಾಮ ನುಡಿದ್ರಿಂದ ಬಂದಿರತಕ್ಕಂತ ಕಷ್ಟಗಳ ಬಯಲಾಗ್ತಾವ. ಹೌದೌದು. ಇದನ್ನ ನೇಮದಿಂದ ಅಲೆ ಹಿಡ್ಕೊಂಡ್ರೆ ಯಾನ್ ಆಗು ಮಾತಲ್ಲ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ಬಹಳ ಹೇಳಿ ದೈವಿಕ ವ್ಯಾಸರಾಗೋದು ಬೇಡ. ಈಗ 4 ನುಡಿ ಚಾಲ ಆಚೆ ಕಡೆ ಬುಲೋಟ್ ತಂದಾರ ಕರೆ ಬ್ಯಾಡ. ಯಾಕೆ ಹೇಳಿ ನೀನು? ಯಾಕ್ರಿಪ್ಪ? ಇದ ಒಂದು ಹೊಸ ಭಜನಾ ಶೈಲಿಯೊಳಗ ಆಧ್ಯಾತ್ಮಕದ ಚಾಲು ಬರ್ದೀನಿ. ಹೌದೌದು. ನಿನ್ನೆಲ್ಲ ಮೊನ್ನೆ ಒಂದು 4 ದಿನದ ಹಿಂದೆ ಬರ್ದೀನಿ. ಈಗ ಹಾಡೋದು 2ನೇ ಸ್ಟೇಜ್. ಹೌದ್ರಿಪ್ಪ. ಏನ್ ಹಾಡೋದು 2ನೇ ಸ್ಟೇಜ್ ಅದ. ಆಧ್ಯಾತ್ಮಕದ ಚಾಲ ಈ ದೇಹ ಅನ್ನೋದು ನಶ್ವರದ ಸುಳ್ಳಿನ ಸಂಸಾರ ಸುಳ್ಳಾಗಿ ಹೋಗ್ತದ. ಹೌದೌದು. ಇದ್ರೊಳಗ ಎಲ್ಲಾ ಲಿಂಗ ಮಹಾರಾಜರ ಕದ್ದಿ ಬರ್ತದ. ಹೌದಿಲ್ಲ? ಹೌದು. ಸಾಕಷ್ಟು ಲಡ್ಡು ಮುತ್ಯಾನ ಕದ್ದಿ ಬರ್ತದ. ಹೌದ್ರಿಪ್ಪ. ಸಾಕಷ್ಟು ಮಂದಿ ಶರಣ ಸತ್ಪುರುಷರ ವಿಷಯ ಬರ್ತದ ಅನ್ನುವಂತ ಮಾತನ್ನ ಈ ಕಥೆಯೊಳಗನೆ ಹಾಡಿ ಹೇಳೋಣ ಅನ್ನುವಂತ ಮಾತನ್ನ ಹೇಳಿ 4 ನೋಡಿ ಭಜನಾ ಶೈಲಿಯೊಳಗ. ಯಾಕಂದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡ್ರ ರಾಯಣ್ಣನ ಹಾಡು ಹೊಂಡ್ತದ್ರಿಪ್ಪ. ಇದು 2 ನೋಡಿ ಹಾಡಿ ಹಿಂಗ್ರಿ ಕಟ್ನಿರ್ ಬಸದವ. ಯಾಕಂದ್ರೆ ಇದು ಹಾಡೋದು 1ನೇ ರಾತ್ರಿ ಎಲ್ಲ ನಮ್ಮದು. ಈಗ 4ನೇ ರಾತ್ರಿ ಇನ್ನ ಮುಂದೆ ಹಾಡೋದು 16 ರಾತ್ರಿ ಹಾಡಬೇಕಾಗ್ಯದ. ಸರ್ ಸೇರ ತೀರ ಹಂಗೆ ಜಾಗಬೇಕು ಸಣ್ಣ ಹಂಗೆ ಮನೆಯಾಗಿನ ಹೆಂಡ್ರನ್ ಮಾರಿ ನೋಡಿಲ್ಲ ನಾವು. ಏಯ್ ಅದಕ್ಕಾಗಿ 4 ಈ ಮಾತು ಮಾಡಿದ್ರೆ ಮತ್ತೆ 4 ನಿಮಿಷ ಮುಂದೆ ಹೋಗ್ತದೆ. ಈಗ 4 ನೋಡಿ ರಾಯಣ್ಣಂದ ಶಾಲ ಹಾಡಿ ಪಾಳೆ ಕೊರ ಮೆಟ್ಬಿಡೋಣ. ಹೌದು.